ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಒಳ್ಳೆ ಟಿಪ್ಸ್ ನ ಶೇರ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಅದು ಏನು ಅಂದ್ರೆ, ಲೋನ್ ಇರುತ್ತೆ ಕೆಲವರಿಗೆ, ಚಿಕ್ಕ ಬದಲಾವಣೆಗಳಿದು, ತುಂಬಾ ಮೇಜರ್ ಆಗಿಲ್ಲ, ಚಿಕ್ಕ ಬದಲಾವಣೆಗಳು. ನಿಮ್ಮ ಲಿವಿಂಗ್ ರೂಮ್ ಅಲ್ಲಿ ಒಂದು ನಾವು ಆಲ್ಮೋಸ್ಟ್ ಈಗ ಹಣ ಗ್ಯಾದರ್ ಮಾಡೋದು ಬೀರುವಾಗಳಲ್ಲಿ ಅಥವಾ ಒಂದು ಪರ್ಸ್ಗಳಲ್ಲಿ ಇಡ್ತಾ ಇರ್ತೀವಲ್ಲ, ನೀವು ಈ ಒಂದು ಪರಿಹಾರಕ್ಕೆ ಅಂದ್ರೆ ನಿಮ್ಮ ಲೋನ್ ಬೇಗ ಮುಕ್ತಿ ಆಗಬೇಕು ಅಂದ್ರೆ ನಿಮ್ಮ ಒಂದು ದಕ್ಷಿಣ ಕಡೆಗೆ, ಲಿವಿಂಗ್ ರೂಮ್ ಅಲ್ಲಿ ದಕ್ಷಿಣ ಕಡೆಗೆ ಒಂದು ಪಿಗ್ಗಿ ಬ್ಯಾಂಕ್ ನ ಅರೇಂಜ್ ಮಾಡ್ಕೋಬೇಕು. ಪಿಗ್ಗಿ ಬ್ಯಾಂಕ್ ಕಾಮನ್ ಆಗಿ ತಂದು ಇಟ್ಬಿಟ್ರೆ ಆಯ್ತಲ್ಲ ಅನ್ಬೋದು, ಆದ್ರೆ ಯೆಲ್ಲೋ ಕಲರ್ ಇರ್ಬೇಕದು, ಯೆಲ್ಲೋ ಕಲರ್ ಇರಬೇಕು. ನೀವು ನಿಮ್ಮ ಹತ್ರ ಇರೋ ಒಂದು ಪಿಗ್ಗಿ ಬ್ಯಾಂಕ್ ತಗೊಂಡ್ರು ಪರವಾಗಿಲ್ಲ, ಅದಕ್ಕೆ ಯೆಲ್ಲೋ ಕಲರ್ ಪೇಂಟ್ ಮಾಡಿ ಅದನ್ನು ದಕ್ಷಿಣ ಕಡೆಗೆ ಪ್ಲೇಸ್ಮೆಂಟ್ ಮಾಡಿ, ಒಂದು ಟೇಬಲ್ ಮೇಲೆ, ಕೆಳಗಡೆ ಇಲ್ದಿರೋ ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ಪ್ರತಿನಿತ್ಯ ಅದಕ್ಕೆ ಕಾಯಿನ್ಸ್ ಹಾಕಿ. ಕಾಯಿನ್ಸ್ ಆಗ್ಬೋದು ಅಥವಾ ನೋಟೆ ಆಗ್ಬೋದು. 43 ಡೇಸ್ ಹಾಕ್ಬೇಕು. 43 ಡೇಸ್ ಹಾಕಿದ್ರೆ ನಿಮ್ಗೆ ಆ ಲೋನ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಬರುತ್ತೆ. ಅದು ಹಣ ರೂಪದಲ್ಲಿ ಬರ್ಬೋದು, ಅಥವಾ ನೀವು ಅದನ್ನ ತೀರ್ಸೋದಕ್ಕೆ ಇನ್ನೊಂದು ರೂಪದಲ್ಲಿ ಬೇಕಿದ್ರು ನಿಮ್ಗೆ ಅವಕಾಶಗಳು ಬರ್ಬೋದು. ನೀವು ಬೇರೆ ಇನ್ನೊಂದು ಕಡೆ ಕೇಳಿರ್ತೀರಾ ಹಣ, ಅದು ಬೇಕಾದ್ರೆ ಅವರೇ ಫೋನ್ ಮಾಡಿ ಹೇಳ್ಬೋದು, ಕೊಡ್ತೀವಿ ಬನ್ನಿ ನಿಮ್ಮ ಲೋನ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಅಂತ. ಅಥವಾ ಇನ್ನೊಂದು ಆಪ್ಷನ್ ಆಗಾದ್ರೂ ಸಿಗ್ಬೋದು, ನಿಮ್ಗೆ ಹಣ ಬರ್ಲಿಕ್ಕೆ ಅವಕಾಶ ಆಗುತ್ತೆ, ಬೇಗ ಲೋನ್ ಕ್ಲಿಯರ್ ಮಾಡೋಕ್ಕೆ ಆಗುತ್ತೆ. ಈ ಒಂದು ಟಿಪ್ ನೀವು ಆಸ್ ಇಟ್ ಈಸ್ ಫಾಲೋ ಮಾಡಿದ್ರೆ. ಮತ್ತೆ ಇಲ್ಲಿ ನಾನು ಇನ್ನೊಂದು ಟಿಪ್ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನಿಮ್ಗೆ ಸಾಲ ಜಾಸ್ತಿ ಇರ್ತದೆ, ಇಲ್ಲಿ ಲೋನ್ ಆಯ್ತು, ಅದಕ್ಕೆ ಸಂಬಂಧಪಟ್ಟಂಗೆ ಸಾಲ ಅಂದ್ರೂ ಲೋನು ಬರುತ್ತೆ, ಸಣ್ಣ ಕೈಯಿಂದ ಕೈಗೆ ಬದಲಾವಣೆ ತಗೊಂಡಿರೋ ಸಾಲಗಳು ಬರುತ್ತೆ. ಚಿಕ್ಕ ಸಾಲಗಳಾಗ್ಬೋದು, ದೊಡ್ಡ ಮಟ್ಟಿಗಾಗಿರ್ಬೋದು. ಇಂಥ ಸಾಲಗಳನ್ನ ನೀವು ಮನ್ನಾ ಮಾಡ್ಕೋಬೇಕು ಅಂದ್ರೂ, ಅಂದ್ರೆ ಮನ್ನಾ ಅಂದ್ರೆ ಕೊಡ್ದಿರಾ ಅಂತೆಲ್ಲ, ಬೇಗ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಕ್ಕೆ ನಾನು ಇಲ್ಲಿ ಒಂದು ಟಿಪ್ಸ್ ನ ಶೇರ್ ಮಾಡ್ತಿದ್ದೀನಿ. ಅದನ್ನೇನಂದ್ರೆ, ಸ್ಫಟಿಕ ಬರುತ್ತಲ್ಲ, ಚಿಕ್ಕದಾಗಿ ಒಂದು ಸ್ಫಟಿಕ ತಗೋಬೇಕು. ಇದು ಬುಧವಾರ ಮಾಡ್ಬೇಕಾಗಿರೋದು. ಪಿಗ್ಗಿ ಬ್ಯಾಂಕ್ ನೀವು ಯಾವತ್ತು ಬೇಕಾದ್ರೂ ಇಡ್ಬೋದು, ದಕ್ಷಿಣ ಕಡೆಗೆ ಇಡಬೇಕು, ಲಿವಿಂಗ್ ರೂಮ್ ಅಲ್ಲಿ ಇಡಬೇಕು. ಓಕೆ, ಆ ತರ ಇಟ್ಬಿಟ್ಟು ನಾನು ಲೋನ್ ಬೇಗ ತೀರ್ಬೇಕು ಅಂತ ನೀವು ಮನಸ್ಸಲ್ಲಿ ಅಫರ್ಮೇಶನ್ ಮಾಡಿಕೊಂಡು 43 ಡೇಸ್ ಅದಕ್ಕೆ ಕಾಯಿನ್ಸ್ ಹಾಕ್ತಾ ಬನ್ನಿ, ಅಥವಾ ನೋಟ್ ಆದ್ರೂ ಹಾಕ್ತಾ ಬನ್ನಿ. ಓಕೆ, ಈಗ ಹೇಳ್ತಾ ಇರೋದು ಸ್ಫಟಿಕ, ಒಂದು ಚಿಕ್ಕದಾಗಿ ಸ್ಫಟಿಕವನ್ನ ತಗೊಂಡು ಬುಧವಾರ ಮಾಡಬೇಕಾಗಿರೋದು. ಇದು ಆಂಟಿ ಕ್ಲಾಕ್ ವೈಸ್ ನಿಮಗೆ ದಿಷ್ಟಿ ತಗೊಳ್ಳಿ, 11 ಟೈಮ್ಸ್ ತಗೊಂಡು ಅದನ್ನ ಒಂದು ಅರಳಿ ಮರದ ಕೆಳಗಡೆ ಚಿಕ್ಕದಾಗಿ ಮಣ್ಣು ತೆಗೆದ್ಬಿಟ್ಟು ಅದನ್ನ ಹಾಕಿ ಅಲ್ಲಿ ಊತ್ಬಿಡಿ. ಈ ರೀತಿ 3 ಬುಧವಾರ ಮಾಡ್ಬೇಕಾಗ್ತದೆ. 3 ಬುಧವಾರ ನೀವು ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಸಾಲ ಅನ್ನೋದು ಕ್ರಮೇಣ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಅದನ್ನ ತೀರ್ಸೋ ಸೋರ್ಸಸ್ ಆದ್ರೂ ನಿಮ್ಗೆ ಸಿಗುತ್ತೆ, ಹಣ ನಿಮ್ಮ ಹತ್ರ ಬರುತ್ತೆ, ಧನ ವೃದ್ಧಿ ಅನ್ನೋದು ಆಗುತ್ತೆ, ನಿಮಗಿರೋ ನೆಗೆಟಿವ್ ಎನರ್ಜಿ ಎಲ್ಲ ಸ್ವಲ್ಪ ಹೋಗುತ್ತೆ. ಆ ಸ್ಫಟಿಕದಿಂದ ನೀವು ದೃಷ್ಟಿ ತೆಗೆದುಕೊಳ್ಳೋದ್ರಿಂದ ನಿಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಅದು ಹೀಲ್ ಮಾಡ್ಕೊಡುತ್ತೆ. ನಾವು ಒಂದು ಚಿಕ್ಕ ಇಂಗ್ರೀಡಿಯೆಂಟ್ಸ್ ಬಳಸ್ತಾ ಇರ್ತೀವಿ, ಆದ್ರೆ ಅದರಲ್ಲಿ ಒಳ್ಳೆ ರಿಸಲ್ಟ್ ಕೊಡೋ ಗುಣ ಇರ್ತದೆ. ಆ ಒಂದು ನೆಗೆಟಿವ್ ಎನರ್ಜಿನ ಅದು ಹೀಲ್ ಮಾಡ್ಕೊಡುತ್ತೆ. ಸೊ ನೀವು ಎತ್ಕೊಂಡೋಗಿ ಅದನ್ನ ಅಲ್ಲಿ ಹೂತು ಬಿಟ್ಟು ಬರೋದ್ರಿಂದ ನಿಮ್ಮಲ್ಲಿರೋ ಒಂದು ನೆಗೆಟಿವ್ ಎನರ್ಜಿ ಹೋಗುತ್ತೆ, ಜೊತೆಗೆ ನಿಮ್ಗೆ ಹಣ ಬರೋ ಮಾರ್ಗ ಸಿಗುತ್ತೆ, ಸಾಲ ತೀರ್ಸ್ಲಿಕ್ಕೆ ಅವಕಾಶನೂ ಆಗುತ್ತೆ. ಮತ್ತೆ ನಿಮ್ಗೆ ಇಲ್ಲಿ ಒಂದು ಹಣ ಅನ್ನೋದು ಜಾಸ್ತಿ ಖರ್ಚಾಗ್ತಾ ಇರುತ್ತೆ. ಅಂದ್ರೆ ಬರ್ತದೆ ಮೇಡಮ್, ಆದ್ರೆ ದುಡ್ದಿರ್ತೀವಿ ಮೇಡಮ್, ಮನೆಗೆ ಬರ್ತೀವಿ, ಹೆಚ್ಚಿನ ಖರ್ಚಾಗ್ತಾ ಇರ್ತದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ, ವಾಸ್ತು ಪ್ರಾಬ್ಲಮ ಇನ್ನೇನಾರ ಸಮಸ್ಯೆಗಳ ಅಂತ ನಮ್ಮಲ್ಲಿ ನಾವೇ ಡಿಸ್ಕಸ್ ಮಾಡ್ಕೊತಾ ಇರ್ತೀವಿ. ಇಷ್ಟು ಹಣ ಬಂದ್ರು ನನ್ನಲ್ಲಿ ಹಣ ನಿಲ್ತಿಲ್ಲ, ಈ ತರ ಕೊರಗ್ತಾ ಇರೋರಿಗೆ ಇದು ಒಂದು ಸಣ್ಣ ಟಿಪ್ಪು, ಸಣ್ಣ ಬದಲಾವಣೆ. ಮನೆ ಸುತ್ತು ಮಾಡ್ಕೋಬೇಕಾಗಿರೋ ಒಂದು ಬದಲಾವಣೆ ಇದು. ನೀವು ದಕ್ಷಿಣ ಕಡೆಕ್ಕೆ ಒಂದು ಖಾಲಿ ಪಾಟ್ನ ಇಡಬೇಕು. ಅಂದ್ರೆ ಮಣ್ಣು ಇರುತ್ತೆ, ಅದರಲ್ಲಿ ಗಿಡ ಯಾವುದು ಇರಲ್ಲ, ಸಸಿ ಯಾವುದು ಇರೋದಿಲ್ಲ, ಅದರಲ್ಲಿ ಖಾಲಿ ಪಾಟ್, ಮಣ್ಣು ತುಂಬಿರುತ್ತಲ್ವಾ, ಬರೀ ಮಣ್ಣು ತುಂಬಿಸಿ ಒಂದು ಪಾಟ್ನ, ಆಲ್ರೆಡಿ ನಿಮ್ಮ ಮನೆಯಲ್ಲಿ ಗಿಡ ಎಲ್ಲ ತೆಗೆದ್ಬಿಟ್ಟಿರ್ತೀರಾ, ಯಾವ್ದಾದ್ರು ಹಾಕೋಣ ಅಂತ ಪ್ಲಾನ್ ಮಾಡಿ ಎಂಟಿ ಪಾಟ್ ಒಂದು ಇಟ್ಟಿರ್ತೀರಲ್ವಾ, ಅಂತದನ್ನ ದಕ್ಷಿಣ ಕಡೆಗೆ ಇಡ್ರಿ. ನಿಮ್ಮ ಕಾಂಪೌಂಡ್ ಅಲ್ಲಿ ದಕ್ಷಿಣ ಕಡೆಗೆ ಅದನ್ನ ಇಟ್ಟುಬಿಡಿ. ಅದರಲ್ಲಿ ಯಾವುದೇ ಒಂದು ಸಸಿನ ಹಾಕ್ಲಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ಆ ಕಾರ್ನರ್ ಇರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ನಿಮ್ಗೆ ಹಣ ಬರೋ ದಾರಿನ ಮಾಡ್ಕೊಡ್ತದೆ. ಜೊತೆಗೆ ಬಂದಿರೋ ಹಣ ಹೆಚ್ಚಿನ ಖರ್ಚಾಗ್ದಿರ ನಿಮ್ಮ ಹತ್ರ ಅಂದ್ರೆ ನೀವು ಅದು ಸೇವಿಂಗ್ಸ್ ಮಾಡೋಕ್ಕೆ ನಿಮ್ಗೆ ಯೂಸ್ ಆಗುತ್ತೆ. ಹೆಚ್ಚಿನ ಖರ್ಚುಗಳನ್ನ ಇಲ್ಲಿ ಅವಾಯ್ಡ್ ಮಾಡಿಸುತ್ತೆ ಈ ಒಂದು ಟಿಪ್. ಓಕೆ, ಇದು ದಕ್ಷಿಣ ಕಡೆಗೆ ಪಾಟ್ ಇಡಬೇಕಾಗುತ್ತೆ. ಜೊತೆಗೆ ನಾನು ಈ ಸ್ಫಟಿಕ ಅಂತ ಹೇಳದ್ನಲ್ಲ, ಇದು ಬಂದು ಬುಧವಾರ ಮಾಡ್ಬೇಕಾಗಿರೋದು, ನೀವು 3 ವಾರ ಮಾಡ್ಬೇಕು. ಈ ಪಾಟ್ ವಿಷಯದಲ್ಲಿ ಅಷ್ಟೇ ನೀವು ಯಾವತ್ತು ಬೇಕಾದ್ರೂ ಇಡ್ಬೋದು ಇದನ್ನ. ಮತ್ತೆ ಪಿಗ್ಗಿ ಬ್ಯಾಂಕು ಅಷ್ಟೇ ಯಾವತ್ತು ಬೇಕಾದ್ರೂ ಇಡ್ಬೋದು. ಪಿಗ್ಗಿ ಬ್ಯಾಂಕು ಅಷ್ಟೇ ದಕ್ಷಿಣ ಕಡೆಗೆ ಇಡ್ಲಕ್ಕೆ ಹೇಳಿದೀನಿ. ಮನೆ ಒಳಗಡೆ ಲಿವಿಂಗ್ ರೂಮ್ ಅಲ್ಲಿ
ಈ ಪಾಟ್ ಬಂದ್ಬಿಟ್ಟು ನೀವು ಟೆರೆಸ್ ಮೇಲೆ ಬೇಕಿದ್ರೂ ಇಡಬಹುದು, ನೀವು ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ರೂ ಪರವಾಗಿಲ್ಲ, ನಿಮ್ಮ ಒಂದು ಕಾಂಪೌಂಡ್ ಗೋಡೆ ಮೇಲೆ ಬೇಕಿದ್ರೂ ಇಡಬಹುದು, ಕೆಳಗಡೆ ಬೇಕಿದ್ರೂ ಇಡಬಹುದು. ಖಾಲಿ ಪಾಟ್, ಅದರಲ್ಲಿ ಮಣ್ಣು ಇರ್ಬೇಕಷ್ಟೇ, ಯಾವುದೇ ಸಸಿ ಇರಬಾರ್ದು. ಇದನ್ನ ಅಲ್ಲಿ ಪ್ಲೇಸ್ ಮಾಡಕ್ಕೆ ನೋಡಿ ಒಂದು ಚಿಕ್ಕದಾಗಿ ಅರೇಂಜ್ ಮಾಡ್ಕೊಳ್ಳಿ. ಅಲ್ಲಿರೋ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. ಮತ್ತೆ ಇಲ್ಲಿ ಪ್ಲಾಸ್ಟಿಕ್ ಪಾಟ, ಮಣ್ಣಿನ ಪಾಟ ಅಂತ ಕೇಳಬೇಡಿ. ಪ್ಲಾಸ್ಟಿಕ್ನ ಆದಷ್ಟು ಅವಾಯ್ಡ್ ಮಾಡಿ, ಯಾಕಂದ್ರೆ ಅದರಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಬರೋ ಅವಕಾಶ ಇರುತ್ತೆ ನಮಗೆ. ಮಣ್ಣಿನ ಪಾಟೆ ಇಡ್ರಿ. ಕಲರ್ದೇನು ಬೇಕಿಲ್ಲ. ಆಲ್ರೆಡಿ ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ತಾ ಇರೋ ಪಾಟ್ ಬೇಕಿದ್ರೂ ಇರ್ಬೋದು, ಅದನ್ನೇ ಬೇಕಾದ್ರೂ ಇಡ್ಬೋದು, ಅಥವಾ ನ್ಯೂ ಆಗಿ ಪರ್ಚೇಸ್ ಮಾಡಿ ಬೇಕಿದ್ರೂ ಇಡಬಹುದು. ನೀವು ಪ್ಲಾಸ್ಟಿಕ್ ಮಾತ್ರ ಇಡಕ್ಕೆ ಹೋಗ್ಬೇಡಿ. ಓಕೆ, ಈ ಒಂದು ಟಿಪ್. ನಾರ್ತ್ ಈಸ್ಟ್ ಕಡೆಗೆ ನಾನು ಇಲ್ಲಿ ವಾಸ್ತು ಟಿಪ್ಸ್ ಅಂತ ಹೇಳ್ತಿಲ್ಲ, ನಿಮ್ಗೆ ಹಣ ಬಂದು ಅದು ನಿಲ್ಲಕ್ಕೆ, ಜೊತೆಗೆ ನೀವು ಹಣ ಬರೋ ಮಾರ್ಗಗಳು ಹೆಚ್ಚು ಮಾಡ್ಕೊಳ್ಳಕ್ಕೆ ಒಂದು ಸಣ್ಣ ಟಿಪ್ಸ್ ವಾಸ್ತು ವೈಸು ಇದೆ. ನಮ್ಮ ಒಂದು ಮನಿ ಅಫರ್ಮೇಷನ್ ಅಲ್ಲಿ ಇದು ಪ್ರೂವ್ ಆಗಿದೆ. ಸೊ ವರ್ಕ್ ಆಗುತ್ತೆ, ನಂಬಿ ಮಾಡ್ಬೇಕಷ್ಟೇ ನೀವು. ನಾರ್ತ್ ಈಸ್ಟ್ ಕಡೆಗೆ ಒಂದು ಗಾಜಿನ ಬೌಲ್ ತಗೊಳ್ಳಿ. ಗಾಜಿನ ಬೌಲಲ್ಲಿ ಒಂದು ಸ್ವಲ್ಪ ಅಕ್ಕಿ, ನಾವು ಕ್ಯಾಶುವಲ್ ಆಗಿ ಅಡುಗೆಗೆ ಬಳಸ್ತೀವಲ್ಲ, ಆ ಅಕ್ಕಿನ ತುಂಬಿಸ್ಬಿಡಿ. ಅದರಲ್ಲಿ 3/4 ಭಾಗಕ್ಕೆ ತುಂಬಿಸಿ, ಮತ್ತೆ ಒಂದು 5 ಲವಂಗವನ್ನ, 5 ಯಾಲಕ್ಕಿಯನ್ನ ಅದರಲ್ಲಿ ಹಾಕ್ಬಿಟ್ಟು, ಒಂದು ಚಕ್ಕೆ, ಸ್ವಲ್ಪ ದೊಡ್ಡದಾಗಿರೋದು ಒಂದು ಚಕ್ಕೆ ಪೀಸನ್ನು ಅದರಲ್ಲಿ ಇಟ್ಬಿಟ್ಟು, ಮತ್ತೆ ನಾವು ಪಲಾವ್ಗೆ ಬಳಸ್ತೀವಲ್ಲ ಹೂವು, ಆ ಪಲಾವ್ ಹೂವನ್ನು ಒಂದು ಹಾಕಿ, ಜೊತೆಗೆ ಪಲಾವ್ ಎಲೆ ಅಂತೀವಿ ಇಲ್ಲಿ, ಬೇಲಿ, ಇದು ಒಂದು, ಅಂದ್ರೆ ಅದು ಚೆನ್ನಾಗಿರ್ಬೇಕು, ಏನು ಅದು ಒಡೆದಿರಬಾರ್ದು, ಮುರಿದಿರಬಾರ್ದು ಅಂತ ಎಲೆನ ಒಂದನ್ನ ಅದರಲ್ಲಿ ಇಟ್ಬಿಟ್ಟು, ಜೊತೆಗೆ ನೀವಿಲ್ಲಿ ಒಂದು 2 ರೂಪೀಸ್ ಕಾಯಿನ್, ಇಲ್ಲಿ 2 ರೂಪೀಸ್ ಕಾಯಿನು 11 ಇಡಬೇಕಾಗುತ್ತೆ. ಇದು ಮರೆಯಕ್ಕೆ ಹೋಗ್ಬಾರ್ದು. 2 ರೂಪೀಸ್ ಕಾಯಿನ್ ಒಂದು 11 ಇಡ್ರಿ. ಈ ಬೌಲ್ನ ನೀವು ನಾರ್ತ್ ಈಸ್ಟ್ ಕಡೆಗೆ ಟೇಬಲ್ ಮಾಡಿ ಬೇಕಿದ್ರೂ ಇಡಬಹುದು, ಕೆಳಗಡೆ ಅಂತೂ ಇಡಕ್ಕೆ ಹೋಗ್ಬೇಡಿ. ಇದನ್ನ ನೀವು 6 ಮಂತ್ಗೊಮ್ಮೆ ಬೇಕಾದ್ರೂ ರಿಪ್ಲೇಸ್ ಮಾಡಬಹುದು. ಗಾಜಿನ ಬೌಲಲ್ಲಿ ಅಕ್ಕಿ, ಏಲಕ್ಕಿ, ಲವಂಗ, ಮತ್ತೆ ಚಕ್ಕೆ, ಈ ಪಲಾವ್ ಎಲೆ, ಮತ್ತೆ ಮೊಗ್ಗು ಹೇಳಿದೀವಲ್ಲ, ಪಲಾವ್ ಹೂವು ಬಂದಿರುತ್ತಲ್ವ, ಅದು ಸಮೇತ ಇಡಬೇಕು. ಇವೆಲ್ಲ ಇಟ್ಬಿಟ್ಟು ಕಾಯಿನ್ಸ್ ಇಡಬೇಕು. 2 ರೂಪೀಸ್ದು 11 ಕಾಯಿನ್ಸ್ ಇಡಬೇಕು. ಇದು ನೀವು ನಾರ್ತ್ ಈಸ್ಟ್ಗಾದ್ರೂ ಇಡಬಹುದು, ಅಥವಾ ನಿಮ್ಮ ದೇವರ ಮನೆಯಲ್ಲಿ ಒಂದು ಪ್ಲೇಸ್ ಮಾಡಿಬಿಟ್ಟು ಬೇಕಾದ್ರೂ ಇಡಬಹುದು. ಇದು ನಿಮ್ಮ ವ್ಯರ್ಥ ಖರ್ಚುಗಳನ್ನು ಕಡಿಮೆ ಮಾಡಿಸುತ್ತೆ. ಯಾಕಂದ್ರೆ ಖರ್ಚು ಕಡಿಮೆ ಆದ್ರೇನೆ ನಾವು ಸೇವಿಂಗ್ಸ್ ಅಂತ ಉಳಿತಾಯವನ್ನ ಮಾಡ್ಕೊಳ್ಳಕ್ಕಾಗುತ್ತೆ, ಹಣನ ಜಾಸ್ತಿ ಮಾಡ್ಕೊಳ್ಳಕ್ಕೆ ಅವಕಾಶ ಆಗುತ್ತೆ. ಸೊ ಈ ಒಂದು ಟಿಪ್ ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಎಲ್ಲರೂ ಎಲ್ಲ ಟಿಪ್ಸ್ ಮಾಡಲೇಬೇಕಂತೇನಿಲ್ಲ. ಯಾರಿಗೆ ಯಾವುದು ಅವಶ್ಯಕತೆ ಇದೆಯೋ, ಯಾರಿಗೆ ಯಾವುದು ನೀಡ್ಫುಲ್ ಇದೆಯೋ ಅಂತ ಟಿಪ್ಸ್ನ ಫಾಲೋ ಮಾಡಿ. ಎಲ್ಲಾನು ಫಾಲೋ ಮಾಡಿದ್ರೆ ಒಳ್ಳೆ ರಿಸಲ್ಟೇ ಕೊಡುತ್ತೆ. ನಿಮಗೆ ಬೇಗ ರಿಸಲ್ಟ್ ಕೊಡುವಂಥದ್ದು, ನೀವು ಯಾವುದನ್ನು ಚೂಸ್ ಮಾಡ್ಕೊಂಡಿದ್ರೋ ಅದನ್ನು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿಬಿಟ್ಟು ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಜೊತೆಗೆ ಇಲ್ಲಿ ಇನ್ನೊಂದು ಟಿಪ್ನ ಶೇರ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಯಾಕಂದರೆ ಸುಮಾರು ಜನಕ್ಕೆ ಈಗ ಹಣ ಆಯಿತು, ಎಲ್ಲ ಆಯಿತು, ಆರೋಗ್ಯನೂ ಇರಬೇಕು, ಜೊತೆಗೆ ಆರೋಗ್ಯ ಉಳಿಸ್ಕೊಳ್ಳೋಕ್ಕೆ ನಾವಿಲ್ಲಿ ಆಹಾರ ಪದಾರ್ಥಗಳು ಇಡಲೇಬೇಕು ನಮ್ಮ ಮನೆಯಲ್ಲಿ. ಅಂದರೆ ಇಲ್ಲಿ ಅಡುಗೆ ಸಾಮಾನು ಅಂತೀವಲ್ಲ, ರೇಷನ್ ಇರಲೇಬೇಕಾಗ್ತದೆ. ಅದು ಇಲ್ಲಿ ಧಾನ್ಯಗಳು ಇರಲೇಬೇಕಾಗ್ತದೆ ನಮಗೆ. ಅದು ಏನು ಅಂದರೆ, ಏನು ಮಾಡಿದ್ರೆ ನಿಮಗೆ ಧಾನ್ಯಗಳು ನಿಮ್ಮ ಮನೇಲಿ ಸ್ಟೋರ್ ಆಗುತ್ತೆ, ಯಾವಾಗಲೂ ಇರುತ್ತೆ, ಕೊರತೆ ಅನ್ನೋದು ಇಲ್ದಿರ ತುಂಬಿ ಇರುತ್ತೆ. ಅಂದರೆ ಇಲ್ಲಿ ಖಾಲಿ ಆದ್ರೂ ನಾವು ಖಾಲಿ ಅಂತ ಹೇಳ್ಬಾರ್ದು, ತುಂಬಿದೆ ಅಥವಾ ತಗೊಂಬರ್ಬೇಕು, ಮತ್ತೆ ತರಬೇಕು, ಮತ್ತೆ ತುಂಬಿಸ್ಬೇಕು, ಈ ರೀತಿ ಹೇಳಬೇಕು. ಅದಾಗೋಗಿದೆ ಇದಾಗೋಗಿದೆ ಅಂತ ಗೃಹಿಣಿಯರು ಯಾವುದೇ ಕಾರಣಕ್ಕೂ ಹೇಳ್ತಾ ಇರಬಾರ್ದು. ತಗೊಂಡು ಬರಬೇಕು, ತುಂಬಿಸ್ಬೇಕು, ಈ ರೀತಿ ಆ ಒಂದು ವರ್ಡ್ನ ಚೇಂಜ್ ಮಾಡ್ಕೊಳ್ಳಿ. ಜೊತೆಗೆ ಅಡುಗೆ ಮನೆ ಡೋರ್ ಇಲ್ಲ ಅಂದ್ರೂ ಪರವಾಗಿಲ್ಲ ಮೇಡಮ್, ನಮ್ಮ ಕಿಚನ್ಗೆ ಡೋರ್ ಇಲ್ಲ, ಓಪನ್ ಕಿಚನ್ ಇರೋದು, ಈ ಥರ ಎಲ್ಲ ಕಾಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಕಿಚನಲ್ಲಿ ಯಾವುದಾರೇ ಒಂದು ಗೋಡೆಗೆ, ಓಕೆ, ಶಿವ ಪಾರ್ವತಿ ಇರೋದು, ಅಂದರೆ ಶಿವ ಒಂದು ಪಾತ್ರೆ ತಗೊಂಡಿರ್ತಾರೆ, ಅನ್ನಪೂರ್ಣೇಶ್ವರಿ ಅನ್ನ ಕೊಡ್ತಾ ಇರ್ತಾರೆ, ಆತನು ಭಿಕ್ಷಾಟನೆಗೆ ಬಂದಿರ್ತಾರೆ ಪಾರ್ವತಿ ಹತ್ರ, ಪಾರ್ವತಿ ತಾಯಿ ಆತನಿಗೆ ಆಹಾರ ನೀಡ್ತಾ ಇರ್ತಾರೆ. ಈ ಒಂದು ಫೋಟೋವನ್ನು ಪ್ರಿಂಟ್ಔಟ್ ತೆಗೆಸಿ ಅಥವಾ ಪರ್ಚೇಸ್ ಮಾಡಿ ನಿಮ್ಮ ಒಂದು ಅಡುಗೆ ಮನೆಯಲ್ಲಿ, ಈ ಒಂದು ಅಡುಗೆ ಮನೆ ಡೋರ್ ಬೇಕಿದ್ರೂ ಹಾಕ್ಬೋದು, ಡೋರ್ ಇರೋರು. ಡೋರ್ ಇಲ್ಲ ಅಂದರೆ ಯಾವುದಾರೇ ಒಂದು ಗೋಡೆಗೆ ಹಾಕಿ, ಬೆಟರ್ ನೀವದು ನಾರ್ತ್ ಫೇಸಿಂಗ್ ಹಾಕಿ. ಅಂದರೆ ನಾರ್ತ್ ಫೇಸಿಂಗ್ ಹಾಕ್ಬೇಕಂದ್ರೆ ನೀವು ದಕ್ಷಿಣಕ್ಕೆ ಹಾಕಬೇಕಾಗುತ್ತೆ ಆ ಒಂದು ಫೋಟೋನ, ಆವಾಗ ಅದು ನಾರ್ತ್ ಫೇಸಿಂಗ್ ಇರುತ್ತೆ. ಸೊ ಅಡುಗೆ ಮನೆ ಒಳಗೆ ಬಂದ ತಕ್ಷಣ ಆ ಒಂದು ಫೋಟೋ ಇರುತ್ತೆ. ನಾವು ಅಡುಗೆ ಮಾಡೋವಾಗಲೂ ಸಹ ಆ ಒಂದು ಫೋಟೋವನ್ನು ನೋಡ್ತಾ ಇರಬೇಕು, ಊಟ ಬಡಿಸೋವಾಗ ಸಹ ಆ ಫೋಟೋವನ್ನು ನೋಡ್ಕೊಂಡು ಹೋಗ್ತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಧಾನ್ಯಗಳು ಎಂದಿಗೂ ಕೊರತೆ
ಇರೋದಿಲ್ಲ, ಮತ್ತೆ ಮತ್ತೆ ಮತ್ತಷ್ಟು ಸ್ಟೋರ್ ಆಗ್ತಾ ಇರುತ್ತೆ. ಇಂಥ ಪ್ರಾಬ್ಲಮ್ಸು ಕೆಲವ್ರಿಗೆ ಇರುತ್ತೆ. ಇದೆಲ್ಲ ಒಂದು ಟಿಪ್ಪ ಅನ್ಕೋಬಹುದು, ನಮ್ಮ ಮನೆಯಲ್ಲಿ ಯಾವಾಗಲೂ ರೇಷನ್ ಇರುತ್ತೆ ಅಂತ. ಇಲ್ದಿರೋರು ಇರ್ತಾರೆ, ಅಂಥವ್ರಿಗೂ ಸಹ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಟಿಪ್ ಯಾರಿಗೆಲ್ಲ ಇಷ್ಟ ಆದ್ರೂ ಈ ಒಂದು ಟಿಪ್ನ ಫಾಲೋ ಮಾಡಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಯಾಕಂದ್ರೆ ಅನ್ನಪೂರ್ಣೇಶ್ವರಿ ಯಾವಾಗಲೂ ನಮ್ಮ ಮನೆಯಲ್ಲಿ ಇರಬೇಕು ಅಂದರೆ ಆಕೆ ಚಿಹ್ನೆ ಒಂದು ಫೋಟೋವನ್ನು ಅಲ್ಲಿ ಪ್ರೆಸೆಂಟ್ ಮಾಡೋದ್ರಿಂದ ಅನುಗ್ರಹ ಸಿಗುತ್ತೆ ನಮಗೆ. ಶಿವನಂತ ಅವರೇ ಆ ಅನ್ನಪೂರ್ಣೇಶ್ವರಿ ಹತ್ರ ಭಿಕ್ಷಾಟನೆ ಬೇಡ್ತಿದ್ದಾರೆ. ಅಂಥದ್ರಲ್ಲಿ ನಾವು ಆ ಒಂದು ಫೋಟೋವನ್ನು ಹಾಕ್ಕೊಂಡು ಮನಸ್ಫೂರ್ತಿಯಾಗಿ ಸ್ಮರಿಸಿದ್ರೆ ನಮ್ಮ ಒಂದು ಮನೆಯಲ್ಲಿ ಆಹಾರದ ಕೊರತೆ ಅನ್ನೋದು ಇರೋದಿಲ್ಲ. ಸೊ ಆಹಾರನೂ ಇರಬೇಕು, ಹಣ ಇರಬೇಕು, ಗುಣ ಇರಬೇಕು, ಕೆಲಸ ಇರಬೇಕು, ಎಲ್ಲ ಇದ್ರೇನೆ ನಮಗೆ ಲಕ್ಷ್ಮಿನೂ ಹೊಳಿತಾಳೆ. ಸೊ ಹೀಗಾಗಿ ನೀವು ಪ್ರತಿಯೊಂದು ಟಿಪ್ಸ್ನ ಫಾಲೋ ಮಾಡಿ ನೋಡಿ, ಚೆನ್ನಾಗಿ ನಿಮ್ಮ ಹತ್ರ ಲಕ್ಷ್ಮಿ ಬರಲಿಕ್ಕೆ ಅವಕಾಶ ಇರುತ್ತೆ. ಸಣ್ಣ ಸಣ್ಣ ಬದಲಾವಣೆ ಮಾಡ್ಕೊಬೇಕಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.